ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್. 10ನೇ ತರಗತಿ ಗಣಿತ ಭಾಗ 1 ಅಧ್ಯಾಯ 1 ವಾಸ್ತವ ಸಂಖ್ಯೆಗಳು. ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ 1.2ರ ಮೊದಲನೇ ಪ್ರಶ್ನೆಯನ್ನು ಬಿಡಿಸಿದ್ದೇವೆ. √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಈ ಪ್ರಶ್ನೆಗೆ ನಾವು ಹಿಂದಿನ ವಿಡಿಯೋದಲ್ಲಿ ಉತ್ತರಿಸಿದ್ದೇವೆ. ಈ ರೀತಿಯ ಪ್ರಶ್ನೆಗಳನ್ನು ಫೈನಲ್ ಎಕ್ಸಾಮ್ನಲ್ಲಿ 3 ಅಂಕಗಳಿಗೆ ಕೇಳಲಾಗುವುದು. √5, √2 ಮತ್ತು √3 ಇವುಗಳನ್ನು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಎಂದು ಯಾವುದಾದರೂ ಒಂದು ಪ್ರಶ್ನೆಯನ್ನ ಕೇಳಲಾಗುತ್ತದೆ. ಈಗ ನಾವು ಪ್ರಶ್ನೆ ನಂಬರ್ 2 ನೋಡೋಣ. 3 + 2 √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಇಲ್ಲಿ 2ನೇ ಪ್ರಶ್ನೆಯನ್ನ ಕೊಟ್ಟಿದ್ದಾರೆ ಮತ್ತು 3ನೇ ಪ್ರಶ್ನೆಯಾಗಿ ಈ ಸಂಖ್ಯೆಗಳನ್ನು ಅಭಾಗಲಬ್ಧಗಳೆಂದು ಸಾಧಿಸಲು ಹೇಳಿದ್ದಾರೆ. ಇಲ್ಲಿ 2 ಮತ್ತು 3ನೇ ರೀತಿಯ ಪ್ರಶ್ನೆಗಳನ್ನು 2 ಅಂಕಗಳಿಗೆ ಫೈನಲ್ ಎಕ್ಸಾಮ್ನಲ್ಲಿ ಕೇಳಲಾಗುವುದು. ಇಲ್ಲಿ ಈ 3 ಪ್ರಶ್ನೆಗಳು ಬಹಳ ಸಂಭವನೀಯ ಪ್ರಶ್ನೆಗಳಾಗಿದ್ದಾವೆ. ಈ 3 ಪ್ರಶ್ನೆಗಳಿಂದ 5 ಅಂಕದ ಪ್ರಶ್ನೆಗಳು ಖಂಡಿತವಾಗಿ ಬರಬಹುದು. ಪ್ರಶ್ನೆ ನಂಬರ್ 2 ಬಿಡಿಸೋಣ. 3 + 2 √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಈ ಪ್ರಶ್ನೆಗೆ ನೀವು ಇಂಪಾರ್ಟೆಂಟ್ ಎಂದು ಬರೆದುಕೊಳ್ಳಬಹುದು. ಇಲ್ಲಿ ಈಗ ನಾವು 3 + 2 √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸೋಣ. ಮೊದಲನೆಯದಾಗಿ ನಾವು ಯಾವುದೇ ಸಂಖ್ಯೆಯನ್ನ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸುವಾಗ ಆ ಸಂಖ್ಯೆಯನ್ನ ಒಂದು ಭಾಗಲಬ್ಧ ಸಂಖ್ಯೆ ಎಂದು ತೆಗೆದುಕೊಳ್ಳಬೇಕು. ಸಾಧನೆ ಇಲ್ಲಿ ನಾವು 3 + 2 √5 ಒಂದು ಭಾಗಲಬ್ಧ ಸಂಖ್ಯೆಯಾಗಿರಲಿ ಎಂದು ತೆಗೆದುಕೊಂಡಿದ್ದೇವೆ. 3 + √5 ಇಲ್ಲಿ ಭಾಗಲಬ್ಧ ಸಂಖ್ಯೆ ಎಂದರೆ p/q ರೂಪದಲ್ಲಿ ಬರೆಯಬಹುದಾದಂತಹ ಸಂಖ್ಯೆಗಳು. ಇಲ್ಲಿ ಭಾಗಲಬ್ಧ ಸಂಖ್ಯೆಯ ಹೇಳಿಕೆ ಇದೆ. pq belongs to z, q not equals to 0 ಮತ್ತು pq equals to 1 ಎಂದು ಬರೆದಿದ್ದೇವೆ. ಇಲ್ಲಿ ಇದರ ಅರ್ಥವನ್ನು ನಾವು ಹಿಂದಿನ ವಿಡಿಯೋದಲ್ಲಿ √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಎನ್ನುವ ಪ್ರಶ್ನೆಯಲ್ಲಿ ವಿವರಿಸಿದ್ದೇವೆ. ಇಲ್ಲಿ q ಬೆಲೆ 0 ಆಗುವುದಿಲ್ಲ. q ಬೆಲೆ 0 ಆದಾಗ ಈ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆಯಾಗಿ ಕರೆಸಿಕೊಳ್ಳುವುದಿಲ್ಲ. ಈಗ ನಾವು ಮುಂದುವರೆಸೋಣ. 2 √5 ಅನ್ನು ನಾವು ಹಾಗೆ ಇಟ್ಟು ಇಲ್ಲಿರುವ +3 ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿಗೆ ಕಳಿಸೋಣ. 2 √5 p/q ಇಲ್ಲಿ +3 ಇದೆ. ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿಗೆ ಬಂದಾಗ +3 ಚಿಹ್ನೆ ಬದಲಾಗಿ -3 ಆಗುತ್ತದೆ. p/q -3 ಆಯಿತು. ಈಗ ಇಲ್ಲಿ ನಾವು 2 ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿಗೆ ಕಳಿಸಿದಾಗ √5 p - ಇಲ್ಲಿ ನಾವು ಲಸಾಅವನ್ನು ತೆಗೆದಿದ್ದೇವೆ. ಲಸಾಅವನ್ನು ತೆಗೆದಾಗ √5 p - 3q ಇಲ್ಲಿರುವ ಗುಣಿಸಿದಂತಹ 2 ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿ ಬಂದಾಗ ಭಾಗಿಸುತ್ತದೆ. ಆದ್ದರಿಂದ p - 3q / 2q ಆಯಿತು. ಇಲ್ಲಿ ಈಗ p - 3q / 2q ಅನ್ನು ನಾವು ನೋಡಿದಾಗ ಇದು ಒಂದು ಭಾಗಲಬ್ಧ ಸಂಖ್ಯೆಯಂತೆ ಕಾಣುತ್ತಿದೆ. ಭಾಗಲಬ್ಧ ಸಂಖ್ಯೆ ಎಂದರೆ p/q ರೂಪದಲ್ಲಿರುವಂತಹ ಸಂಖ್ಯೆಗಳು ಮೊದಲೇ ಹೇಳಿದ್ದೇವೆ. ಇಲ್ಲಿ ಈ ಭಾಗಲಬ್ಧ ಸಂಖ್ಯೆ ಇಲ್ಲಿರುವ ಭಾಗಲಬ್ಧ ಸಂಖ್ಯೆಗೆ ಸಮನಾಗಿರಬೇಕು. ಇಲ್ಲಿ ಈಕ್ವಲ್ಸ್ ಟು ಚಿಹ್ನೆ ಇರುವುದರಿಂದ ಈ ಬದಿಯು ಈ ಬದಿಗೆ ಸಮನಾಗುತ್ತದೆ. ಆದರೆ ನಾವು ಹಿಂದಿನ ಪ್ರಶ್ನೆಯಲ್ಲಿ √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿದ್ದೇವೆ. √5 ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ. ಆದ್ದರಿಂದ ಇಲ್ಲಿ p - 3q / 2q ಒಂದು ಭಾಗಲಬ್ಧ ಸಂಖ್ಯೆ. ಆದರೆ √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ನಾವು ಸಾಧಿಸಲಾಗಿದೆ. ಇಲ್ಲಿ ನಮ್ಮ ಊಹೆ ತಪ್ಪಾಗಿದೆ ಅಥವಾ ಸತ್ಯಕ್ಕೆ ವಿರುದ್ಧವಾಗಿದೆ. ಆದ್ದರಿಂದ 3 + 2 √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ನಾವು ಬರೆಯಬೇಕು. ಇಲ್ಲಿ ಈ ಸಂಖ್ಯೆ ಭಾಗಲಬ್ಧ ಸಂಖ್ಯೆಯಾಗಿದ್ದಾಗ ಈ ಸಂಖ್ಯೆಯು ಕೂಡ ಭಾಗಲಬ್ಧ ಸಂಖ್ಯೆಯಾಗಿರುತ್ತದೆ. ಈ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆಯಾಗಿದ್ದಾಗ ಇಲ್ಲಿರುವ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆಯಾಗುತ್ತದೆ. ಇಲ್ಲಿ ಈ ಸಂಖ್ಯೆ ಭಾಗಲಬ್ಧ ಸಂಖ್ಯೆಯಾಗಿದೆ. ಇಲ್ಲಿ ಊಹೆ ತಪ್ಪಾಗಿದೆ. ಇಲ್ಲಿ ಅಭಾಗಲಬ್ಧ ಸಂಖ್ಯೆಯನ್ನಾಗಿ ನಾವು √5 ಅನ್ನು ಹಿಂದಿನ ಪ್ರಶ್ನೆಯಲ್ಲಿ ಸಾಧಿಸಿದ್ದೇವೆ. ಆದ್ದರಿಂದ ಈ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆಯಾದಾಗ ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿ ಇದ್ದ ಸಂಖ್ಯೆ ಕೂಡ ನಮಗೆ ಅಭಾಗಲಬ್ಧ ಸಂಖ್ಯೆಯಾಗಬೇಕು. ಆದ್ದರಿಂದ 3 + 2 √5 ಒಂದು ಅಭಾಗಲಬ್ಧ ಸಂಖ್ಯೆ. ಇಲ್ಲಿ ನಾವು 3 + 2 √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿದ್ದೇವೆ. ಪ್ರಶ್ನೆ ನಂಬರ್ 3 ಈ ಕೆಳಗಿನ ಸಂಖ್ಯೆಗಳು ಅಭಾಗಲಬ್ಧಗಳೆಂದು ಸಾಧಿಸಿ. ಇಲ್ಲಿ ಪ್ರಶ್ನೆ ನಂಬರ್ 1/√2 ಎಂದು ಕೊಟ್ಟಿದ್ದಾರೆ. ಇಲ್ಲಿ ನೀವು 2 ಮತ್ತು 3ನೇ ಪ್ರಶ್ನೆಯನ್ನ ಸಾಧಿಸುವಾಗ ಒಂದು ಅಂಶವನ್ನ ಗಮನಿಸಬೇಕು. ಇಲ್ಲಿ √5 √2 √5 √2 ಎಂದು ಕೊಟ್ಟಿದ್ದಾರೆ. ಇಲ್ಲಿ ನಾವು ಅಭಾಗಲಬ್ಧಗಳೆಂದು ಸಾಧಿಸುವ ಸಂದರ್ಭದಲ್ಲಿ ಅಲ್ಲಿ ಬರೆಯುವಂತಹ ಹೇಳಿಕೆಗಳು ಎಲ್ಲ ಒಂದೇ ರೀತಿಯಾಗಿರುತ್ತವೆ. ನೀವು
ಈಕ್ವಲ್ಸ್ ಟು ಚಿಹ್ನೆಯ ಒಂದು ಬದಿಯಲ್ಲಿ ರೂಟ್ ಇರುವಂತಹ ಸಂಖ್ಯೆಗಳನ್ನಿಟ್ಟು ಉಳಿದಂತಹ ಸಂಖ್ಯೆಗಳನ್ನು ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿಗೆ ಕಳಿಸಬೇಕಾಗುತ್ತದೆ. ಮೊದಲನೇ ಪ್ರಶ್ನೆ 1/√2. ಇಲ್ಲೂ ಕೂಡ ನಾವು √2 ಅನ್ನ ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿ ಇಟ್ಟು ಉಳಿದಂತಹ ಸಂಖ್ಯೆಗಳನ್ನ ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿಗೆ ಕಳಿಸಬೇಕು. ಈಗ ನಾವು ಸಾಧಿಸೋಣ. ಸಾಧನೆ ಊಹೆ 1/√2 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ಇಲ್ಲಿ ನಾವು ಮೊದಲನೇ ಲೆಕ್ಕದಲ್ಲಿ ಬರೆದಿರುವ ಹೇಳಿಕೆಗಳೇ ಇಲ್ಲಿ ಪುನರಾವರ್ತನೆಯಾಗುತ್ತವೆ. ಮೊದಲು ನಾವು ಅಭಾಗಲಬ್ಧ ಸಂಖ್ಯೆಯನ್ನಾಗಿ ಕಂಡುಹಿಡಿಯುವಾಗ ಭಾಗಲಬ್ಧ ಸಂಖ್ಯೆ ಎಂದು ತೆಗೆದುಕೊಳ್ಳುತ್ತೇವೆ. ಇಲ್ಲಿ ಈ ಎಲ್ಲ ಹೇಳಿಕೆಗಳು ಒಂದೇ ರೀತಿಯಾಗಿರುತ್ತವೆ. ಇಲ್ಲಿರುವ ಸಂಖ್ಯೆಗಳನ್ನು ಮಾತ್ರ ನಾವು ಬದಲಾಯಿಸಬೇಕು. ಈಗ ನಾವು ಬರೆಯೋಣ. ಊಹೆ 1/√2 ಒಂದು ಭಾಗಲಬ್ಧ ಸಂಖ್ಯೆಯಾಗಿರಲಿ ಎಂದು ತೆಗೆದುಕೊಂಡಿದ್ದೇವೆ. ಈಗ ಇಲ್ಲಿ 1/√2 ಭಾಗಲಬ್ಧ ಸಂಖ್ಯೆ ಎಂದರೆ p/q ರೂಪದಲ್ಲಿರುವಂತಹ ಸಂಖ್ಯೆಗಳು. ಆದ್ದರಿಂದ 1/√2 p/q ಎಂದು ನಾವು ತೆಗೆದುಕೊಳ್ಳಬೇಕು. ಇಲ್ಲಿ ಭಾಗಲಬ್ಧ ಸಂಖ್ಯೆಯ ಹೇಳಿಕೆಯನ್ನ ಬರೆಯಲಾಗಿದೆ. pq belongs to z, q not equals to 0 ಮತ್ತು pq equals to 1. ಇಲ್ಲಿ q ದ ಬೆಲೆ 0 ಆಗುವಂತಿಲ್ಲ. q ದ ಬೆಲೆ 0 ಆದರೆ ಇದು ಭಾಗಲಬ್ಧ ಸಂಖ್ಯೆಯಾಗುವುದಿಲ್ಲ. ಇಲ್ಲಿ ನಾವು 1/√2 ಅನ್ನ √2/2 ಎಂದು ಬರೆದುಕೊಳ್ಳಬಹುದು. ಆದ್ದರಿಂದ √2/2 ಎಂದು ಬರೆದಿದ್ದೇವೆ. ಈಗ ಈಕ್ವಲ್ಸ್ ಟು p/q ಎಂದು ತೆಗೆದುಕೊಳ್ಳೋಣ. ಇಲ್ಲಿ ನಾವು ಮೊದಲೇ ಹೇಳಿದಂತೆ √2 ಅನ್ನ ಹಾಗೆ ಇರಿಸಿ ಇಲ್ಲಿರುವ ಸಂಖ್ಯೆಯನ್ನು ನಾವು ಬಲಬದಿಗೆ ಕಳಿಸಬೇಕು. √2 ಅನ್ನ ಹಾಗೆ ಇರಿಸಿದಾಗ ಇಲ್ಲಿ 2 ಭಾಗಿಸಿದ ಸಂಖ್ಯೆ ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿ ಬಂದಾಗ ಗುಣಿಸುತ್ತದೆ. ಆದ್ದರಿಂದ ಇಲ್ಲಿ ಭಾಗಿಸಿದ 2 p ಜೊತೆ ಗುಣಿಸಿದೆ. 2p/q ಈಕ್ವಲ್ಸ್ ಟು √2 ಆಯಿತು. ಇಲ್ಲಿ ನಾವು ಮೊದಲು ಬರೆದಂತೆ ಹೇಳಿಕೆಗಳನ್ನು ಬರೆಯೋಣ. ಇಲ್ಲಿ 2p/q ಒಂದು ಭಾಗಲಬ್ಧ ಸಂಖ್ಯೆ. ಇಲ್ಲಿ ನಾವು ಭಾಗಲಬ್ಧ ಸಂಖ್ಯೆ ಎಂದು ಹೇಳಬಹುದು, ಏಕೆಂದರೆ p/q ರೂಪದಲ್ಲಿದೆ. ಅದನ್ನೇ ಬರೆದಿದ್ದೇವೆ. ಇಲ್ಲಿ 2p/q ಒಂದು ಭಾಗಲಬ್ಧ ಸಂಖ್ಯೆ, ಆದರೆ √2 ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ. ಇಲ್ಲಿ √2 ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ. √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ನಾವು ಪೇಜ್ ನಂಬರ್ 7ರಲ್ಲಿ ಪ್ರಮೇಯ 1.3ರಲ್ಲಿ ಸಾಧಿಸಿದ್ದನ್ನ ನೋಡಬಹುದು. √2 ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ. ಇಲ್ಲಿ ಭಾಗಲಬ್ಧ ಸಂಖ್ಯೆಯು ಅಭಾಗಲಬ್ಧ ಸಂಖ್ಯೆಗೆ ಸಮನಾಗಿದೆ ಎಂದು ನಾವು ಹೇಳುವಂತಿಲ್ಲ. ಆದ್ದರಿಂದ ಇದು ಸತ್ಯ ಸಂಗತಿಗೆ ವಿರುದ್ಧವಾಗಿದೆ. ಇಲ್ಲಿ ಈ ಬದಿಯಲ್ಲಿ ಭಾಗಲಬ್ಧ ಸಂಖ್ಯೆ ಇದ್ದರೆ ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿಯಲ್ಲೂ ಕೂಡ ಭಾಗಲಬ್ಧ ಸಂಖ್ಯೆಯೇ ಇರಬೇಕು. ಅಭಾಗಲಬ್ಧ ಸಂಖ್ಯೆ ಇದ್ದರೆ ಅಭಾಗಲಬ್ಧ ಸಂಖ್ಯೆಯೇ ಇರಬೇಕಾಗುತ್ತದೆ. ಇಲ್ಲಿ √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿದ್ದಾಗಿದೆ. ಪೇಜ್ ನಂಬರ್ 7ರಲ್ಲಿ ನೀವು ನೋಡಬಹುದು. ಆದ್ದರಿಂದ ಇಲ್ಲಿ √2 ಅಭಾಗಲಬ್ಧ ಸಂಖ್ಯೆಯಾದ್ದರಿಂದ 2p/q ಕೂಡ ಒಂದು ಅಭಾಗಲಬ್ಧ ಸಂಖ್ಯೆಯಾಗುತ್ತದೆ. ಇಲ್ಲಿ ನಾವು ಬರೆಯೋಣ. ಇದು ಸತ್ಯ ಸಂಗತಿಗೆ ವಿರುದ್ಧವಾಗಿದೆ. ನಮ್ಮ ಊಹೆ ತಪ್ಪು. ಆದ್ದರಿಂದ 1/√2 ಒಂದು ಅಭಾಗಲಬ್ಧ ಸಂಖ್ಯೆ. ಪ್ರಶ್ನೆ ನಂಬರ್ 2 7√5. ಇದನ್ನು ನಾವು ಈಗ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಬೇಕು. ಇಲ್ಲಿ ಮೊದಲಿನ ಲೆಕ್ಕಗಳಿಗೆ ಬರೆದಂತೆ ನಾವು ಹೇಳಿಕೆಗಳನ್ನು ಬರೆದುಕೊಳ್ಳೋಣ. ಸಾಧನೆ ಊಹೆ ಇಲ್ಲಿ 7√5 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಎಂದು ನಾವು ತೆಗೆದುಕೊಂಡಿದ್ದೇವೆ. 7√5 ಈಕ್ವಲ್ಸ್ ಟು p/q. ಇಲ್ಲಿ ಭಾಗಲಬ್ಧ ಸಂಖ್ಯೆ ಎಂದರೆ p/q ರೂಪದಲ್ಲಿರುವಂತಹ ಸಂಖ್ಯೆಗಳು. ಹೇಳಿಕೆ pq belongs to z, q not equals to 0 ಮತ್ತು pq equals to 1 ಎಂದು ಬರೆದಿದ್ದೇವೆ. ಇಲ್ಲಿ q 0 ಆಗುವಂತಿಲ್ಲ. ಈಗ ನಾವು ಮೊದಲೇ ಹೇಳಿದಂತೆ ರೂಟ್ನಲ್ಲಿರುವ ಸಂಖ್ಯೆಯನ್ನ ಹಾಗೆ ಇರಿಸಿ ರೂಟ್ನ ಜೊತೆ ಇರುವಂತಹ ಸಂಖ್ಯೆಗಳನ್ನು ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿಗೆ ಕಳಿಸಬೇಕು. √5 ಅನ್ನ ಹಾಗೆ ಇರಿಸಿದ್ದೇವೆ. ಈಕ್ವಲ್ಸ್ ಟು p/q ಇದೆ. ಇಲ್ಲಿ ನಾವು ಗುಣಿಸಿರುವಂತಹ 7ಅನ್ನ ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿ ಕಳಿಸಿದಾಗ ಅದು ಭಾಗಿಸುತ್ತದೆ. ಆದ್ದರಿಂದ p/7q ಆಯಿತು. p/q ರೂಪದಲ್ಲಿರುವಂತಹ ಸಂಖ್ಯೆಗಳು ನಮಗೆ ಭಾಗಲಬ್ಧ ಸಂಖ್ಯೆಯಾಗಿ ದೊರಕುತ್ತವೆ. ಆದ್ದರಿಂದ p/7q ಒಂದು ಭಾಗಲಬ್ಧ ಸಂಖ್ಯೆ ಎಂದು ನಾವು ಬರೆದಿದ್ದೇವೆ. ಆದರೆ ಇಲ್ಲಿ ನಾವು √5 ಅನ್ನು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಪ್ರಶ್ನೆ ನಂಬರ್ 1ರಲ್ಲಿ ಸಾಧಿಸಿದ್ದೇವೆ. ಇಲ್ಲಿ ಭಾಗಲಬ್ಧ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆಗೆ ಸಮನಾಗಿರಲು ಸಾಧ್ಯವಿಲ್ಲ. ಇಲ್ಲಿ √5 ಒಂದು ಅಭಾಗಲಬ್ಧ ಸಂಖ್ಯೆ. ಆದ್ದರಿಂದ ಇಲ್ಲಿ ನಮ್ಮ ಊಹೆ ಕೂಡ ತಪ್ಪಾಗಿದೆ. ಅಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಸಂಖ್ಯೆಗೆ ಸಮನಾಗಿರುವುದಿಲ್ಲ. ಇಲ್ಲಿ ನಾವು ಬರೆಯೋಣ. ಆದ್ದರಿಂದ ನಮ್ಮ ಊಹೆ ತಪ್ಪಾಗಿದೆ. ಇದು ಸತ್ಯ ಸಂಗತಿಗೆ ವಿರುದ್ಧವಾಗಿದೆ. ಆದ್ದರಿಂದ 7√5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ನಾವು ಬರೆಯಬೇಕು. ಇಲ್ಲಿ ನೀವು ಈ ಲೆಕ್ಕಗಳನ್ನು ಮಾತ್ರ ಬದಲಾಯಿಸಿದ್ದೀರಿ. ಹೇಳಿಕೆಗಳು ಒಂದೇ ಇವೆ. ಸಂಖ್ಯೆಗಳನ್ನು ಮಾತ್ರ ಬದಲಾಯಿಸಿದರೆ ಸಾಕು. ಪ್ರಶ್ನೆ ನಂಬರ್ 3 6 + √2.
ಇಲ್ಲೂ ಕೂಡ ನಾವು ಮೊದಲಿನ ಲೆಕ್ಕಗಳಂತೆ ಹೇಳಿಕೆಯನ್ನ ಬರೆದಿದ್ದೇವೆ. ಸಾಧನೆ ಊಹೆ 6+√2 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಎಂದು ನಾವು ಬರೆಯಬೇಕು. ಈಗ 6+√2 = p/q. ಇಲ್ಲಿ ಭಾಗಲಬ್ಧ ಸಂಖ್ಯೆ ಎಂದರೆ p/q ರೂಪದಲ್ಲಿರುವಂತಹ ಸಂಖ್ಯೆಗಳು. ಹೇಳಿಕೆ pq belongs to z, q not equals to 0 ಮತ್ತು pq equals to 1 ಎಂದು ತೆಗೆದುಕೊಂಡಿದ್ದೇವೆ. ಇಲ್ಲಿ q 0 ಆಗುವಂತಿಲ್ಲ. ಈಗ ನಾವು ಮೊದಲಿನಂತೆ √2 ಹಾಗೆ ಇರಿಸಿ ಉಳಿದಂತಹ ಸಂಖ್ಯೆಗಳನ್ನು ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿಗೆ ಕಳಿಸಬೇಕು. p/q ಹಾಗೆ ಇರಲಿ. ಇಲ್ಲಿ √2 ಹಾಗೆ ಇರಿಸಿ ಇಲ್ಲಿ ಕೂಡಿಸಿದಂತಹ r ಅನ್ನು ನಾವು ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿಗೆ ತಂದಾಗ ಕಳೆಯುತ್ತದೆ, ಅಂದರೆ -6 ಆಯಿತು. p/q -6. ಇಲ್ಲಿ ನಾವು ಲಸ ಅವನ್ನು ತೆಗೆದಾಗ ಈಕ್ವಲ್ಸ್ ಟು p ಮೈನಸ್ ಇಲ್ಲಿ 6 q ದೊಂದಿಗೆ ಗುಣಿಸುತ್ತದೆ ಮತ್ತು ಒಂದು q ಹಾಗೆ ಉಳಿಯುತ್ತದೆ. p - 6q / q ಆಗಿದೆ. ಇಲ್ಲೂ ಕೂಡ ನಾವು ನೋಡಬಹುದು p - 6q/q ಒಂದು ಭಾಗಲಬ್ಧ ಸಂಖ್ಯೆ. ಇಲ್ಲಿ p - 6q/q ಒಂದು ಭಾಗಲಬ್ಧ ಸಂಖ್ಯೆ. ಇದು p/q ರೂಪದಲ್ಲಿದೆ. p/q ರೂಪದಲ್ಲಿರುವ ಸಂಖ್ಯೆಯನ್ನು ನಾವು ಭಾಗಲಬ್ಧ ಸಂಖ್ಯೆ ಎಂದು ಕರೆಯುತ್ತೇವೆ. ಆದ್ದರಿಂದ ಇಲ್ಲೂ ಕೂಡ ಈ ಸಂಖ್ಯೆ ಒಂದು ಭಾಗಲಬ್ಧ ಸಂಖ್ಯೆ ಎಂದು ತೆಗೆದುಕೊಂಡಿದ್ದೇವೆ. ಆದರೆ ಇಲ್ಲಿ √2 ನಾವು ಪೇಜ್ ನಂಬರ್ 7ರಲ್ಲಿ 1.3 ಪ್ರಮೇಯದಲ್ಲಿ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿದ್ದನ್ನು ನೋಡಬಹುದು. ಆದ್ದರಿಂದ ಇಲ್ಲಿ √2 ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ. ಅಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಸಂಖ್ಯೆಗೆ ಸಮನಾಗಿರಲು ಸಾಧ್ಯವಿಲ್ಲ. ಈ ಬದಿಯಲ್ಲಿ ಅಭಾಗಲಬ್ಧ ಸಂಖ್ಯೆ ಇದ್ದಾಗ ಈ ಬದಿಯಲ್ಲೂ ಕೂಡ ಅಭಾಗಲಬ್ಧ ಸಂಖ್ಯೆ ಇರಬೇಕು. ಆದ್ದರಿಂದ ಹೇಳಿಕೆಯನ್ನು ಬರೆಯೋಣ. ನಮ್ಮ ಊಹೆ ತಪ್ಪು, ಇದು ಸತ್ಯ ಸಂಗತಿಗೆ ವಿರುದ್ಧವಾಗಿದೆ. ಆದ್ದರಿಂದ 6+√2 ಒಂದು ಅಭಾಗಲಬ್ಧ ಸಂಖ್ಯೆ. ಇಲ್ಲಿ ನಾವು 6+√2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿದ್ದೇವೆ. ಇಲ್ಲಿ ಎಲ್ಲ ಪ್ರಶ್ನೆಗಳಿಗೂ ನೀವು ಸಂಖ್ಯೆಗಳನ್ನು ಮಾತ್ರ ಬದಲಾಯಿಸಿದರೆ ಸಾಕು. ಉಳಿದಂತಹ ಎಲ್ಲ ಹೇಳಿಕೆಗಳು ಒಂದೇ ರೀತಿಯಾಗಿ ಇರುತ್ತವೆ. ಇದು ಬಹಳ ಮುಖ್ಯವಾದ ಪ್ರಶ್ನೆಯಾಗಿದೆ. ಫೈನಲ್ ಎಕ್ಸಾಮ್ನಲ್ಲಿ 2 ಅಂಕಗಳಿಗೆ ಈ ರೀತಿಯ ಪ್ರಶ್ನೆಗಳನ್ನು ಕೇಳಬಹುದು. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 1.2ರ 2 ಮತ್ತು 3ನೇ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಅಧ್ಯಾಯ 2 ಬಹುಪದೋಕ್ತಿಗಳು ಅಧ್ಯಾಯದ ಎಲ್ಲ ಅಭ್ಯಾಸದ ಲೆಕ್ಕಗಳನ್ನು ಬಿಡಿಸೋಣ. ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.